ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಹಾಗೆ ಕೊಡಚಾದ್ರಿಯನ್ನು ಏರಿ ಸಾಗಿದ್ರು. ಕಾಡಿನ ದಾರಿ, ಕಾಡು ಮೃಗಗಳು ಇವರನ್ನು ನೋಡಿ ಶರಣಾಗತಿಯನ್ನು ಹೊಂದಿಯ, ಇವರ ದರ್ಶನ ಆಯಿತು ಅಂತ ಅನುಗ್ರಹವನ್ನು ಹೊಂದಿಯ ಮುಂದೆ ಸಾಗ್ತಾ ಇದ್ದರೆ ಇವರಿಗೆ ಒಂದೇ ನೆಲೆ. ಅಂತೂ ಬೆಳಗಾಗುವ ಹೊತ್ತಿಗೆ ಕೊಡಚಾದ್ರಿಯ ಉತ್ತುಂಗದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋದಲ್ಲೆಲ್ಲ ಆ ಕಾಲದ ವ್ಯಕ್ತಿಗಳಲ್ಲಿ ಒಂದಷ್ಟು ಸಾಧನೆ ಇತ್ತು ಅಂತ ಹೇಳಬಹುದೇನ. ಕೊಡಚಾದ್ರಿ ದೇವಸ್ಥಾನದಲ್ಲಿದ್ದಂತಹ ಅರ್ಚಕರು ಇವರನ್ನು ನೋಡಿದ ಕ್ಷಣದಲ್ಲಿಯೇ ನನಗೊಂದು ಸಮಾಧಾನ ಆಯಿತು ಅಂತ ಹೇಳಿದ್ರಂತೆ. ಯಾಕೆಂದರೆ ನಾ ಮೊದಲೇ ಹೇಳಿದ ಹಾಗೆ ಕೊಡಚಾದ್ರಿಗೆ ಸಾಗಿ ಹೋಗುವುದು ಕಷ್ಟ. ಅಲ್ಲಿದ್ದಂತಹ ಅರ್ಚಕರು ವರ್ಷಕ್ಕೆ ಒಮ್ಮೆ ಕೆಳಗಿರುವಂತಹ ಎಲ್ಲ ಊರುಗಳಿಗೆ ಬಂದು ದವಸ ಧಾನ್ಯಗಳನ್ನು ಹಳ್ಳಿಗಳಲ್ಲಿ ಸಂಗ್ರಹ ಮಾಡಿಕೊಂಡು ಎತ್ತಿನ ಗಾಡಿಯಲ್ಲಿ ಸಂಗ್ರಹಿಸಿಕೊಂಡು ಮೇಲೆ ತಗೊಂಡು ಹೋಗ್ತಿದ್ರು. ಆ ಸುಗ್ಗಿಯ ಕಾಲದಲ್ಲಿ ಒಂದಷ್ಟು ಧಾನ್ಯ ಸಂಗ್ರಹಣೆ ಮಾಡ್ಕೊಂಡು ಹೋದರೆ ಅದು ವರ್ಷ ಪೂರ್ತಿ ಆಗಬೇಕು. ಸುಮಾರು ಒಂದು 15-20 ದಿವಸವೋ ಇದು ಅವರಿಗೆ ನಡಿಬೇಕಾದಂತಹ ಸಂದರ್ಭ. ಅಂಥ ಹೊತ್ತಿಗೆ ಅಲ್ಲಿ ದೇವಸ್ಥಾನಕ್ಕೆ ಪೂಜೆಯನ್ನು ಮಾಡಲಿಕ್ಕೆ ಬೇರೆ ಒಬ್ಬರ ವ್ಯವಸ್ಥೆ ಆಗಬೇಕಿತ್ತು. ಪ್ರತಿ ವರ್ಷವೂ ಆ ಹೊತ್ತಿಗೆ ಯಾರಾದರೂ ಒಬ್ಬರು ಬರ್ತಿದ್ರಂತೆ, ಅವರನ್ನು ಬಿಟ್ಟು ಹೋಗ್ತಿದ್ರು. ಅವರು ಊರಿಗೆಲ್ಲ ದವಸ ಧಾನ್ಯವನ್ನು ಸಂಗ್ರಹಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಇವರನ್ನು ನೋಡಿದ ಕ್ಷಣದಲ್ಲಿ ಅರ್ಚಕರು ಹೇಳಿದ್ರಂತೆ, ನನಗೆ ಯಾರೋ ಒಬ್ಬರನ್ನು ಕರೆಸಿಕೊಳ್ತಾಳೆ ದೇವಿ ಅಂತ ನಿರೀಕ್ಷೆ ಇತ್ತು. ಯಾಕೆಂದ್ರೆ ನಾನು ನಾಳೆಯಿಂದ ಈ ಸಂಗ್ರಹಕ್ಕೆ ಹೋಗಬೇಕು ಅಂತ ತೀರ್ಮಾನದಲ್ಲಿದ್ದೆ, ಹಾಗಾಗಿ ಬಂದದ್ದು ಒಳ್ಳೆಯದಾಯಿತು ಅಂತ ಅಷ್ಟು ಹೇಳಿ ದೇವಸ್ಥಾನದಲ್ಲಿ ದೇವಿಯ ಅರ್ಚನೆಗೆ ಬೇಕಾಗಿ ಇವರನ್ನು ನೇಮಿಸಿ ಅರ್ಚಕರು ಹೊರಟು ಹೋಗ್ತಾರೆ. ಇವರಿಗೂ ಸಂತೋಷ ಆಗ್ತದೆ. ಭಗವಾನರ ಸಂಕಲ್ಪವೇ ಹಾಗೆ ನೋಡಿ. ಪುಣೆಯಿಂದ ಹೊರಟ ಮೇಲೆ ಅವರಿಗೆ ಯಾವುದೆಲ್ಲ ನಿರೀಕ್ಷೆ ಇತ್ತು ಅದೇ ತಾನಾಗಿ ಒದಗಿ ಬರ್ತದೆ. ಸಮರ್ಥರ ಸೇವೆ ಮಾಡಬೇಕು ಅಂತ ಹೊರಟವರಿಗೆ ಸಮರ್ಥರು ಅವರ ಸಮಾಧಿಯನ್ನು ನೋಡಿಕೊಳ್ಳುವುದೋ, ಸಮರ್ಥರ ಬಟ್ಟೆಯನ್ನು ಸ್ವಚ್ಛಗೊಳಿಸುವುದು, ಒಟ್ಟಾರೆ ಸಮರ್ಥರ ಸೇವೆಯನ್ನು ಮಾಡಲಿಕ್ಕೆ ಇವರಿಗೆ ಅವಕಾಶ ಒದಗಿ ಬಂತು. ಗೋಕರ್ಣಕ್ಕೆ ಬಂದಾಗ ಮಹಾಬಲೇಶ್ವರನ ಯಾವ ಅಷ್ಟಬಂಧ ಕಾರ್ಯಕ್ರಮ, ಹೀಗೆ ಹೋದಲ್ಲೆಲ್ಲ ಇವರಿಗೆ ಬೇಕಾದ ಹಾಗೆಯೇ ಪರಿಸರ ಪ್ರಕೃತಿ ಅನ್ನೋದು ಒದಗಿ ಬರ್ತಾ ಇತ್ತು. ಆ ನೆಲೆಯಲ್ಲಿಯೇ ಕೊಡಚಾದ್ರಿಯಲ್ಲೂ ದೇವಸ್ಥಾನದ ಅರ್ಚಕರಾಗಿ ಕಾರ್ಯವನ್ನು ಮಾಡಲಿಕ್ಕೆ ತೊಡಗಿದರು. ಅರ್ಚಕರು ಸಾಗಿದ್ರು. ಕೆಲವಷ್ಟು ದಿವಸ ಇವರ ಏಕಾಂತಕ್ಕೂ ಯಾವ ಸಮಸ್ಯೆ ಆಗಲಿಲ್ಲ. ಯಾಕೆಂದರೆ ಅಲ್ಲಿ ಯಾರು ಜನಜಂಗುಳಿ ಇರೋದಿಲ್ಲ. ದೇವಿಯ ಅರ್ಚನೆ ಮಾಡಿದರೆ ಉಳಿದ ಅಷ್ಟು ಹೊತ್ತು ಇವರಿಗೆ ಬೇಕಾದಂತಹ ಅನುಷ್ಠಾನಗಳಲ್ಲಿ ತಪಸ್ಸಿನಲ್ಲಿ ತೊಡಗಿಕೊಳ್ಳಿಕ್ಕೆ ಅವಕಾಶ ಆಗ್ತಿತ್ತು. ಹಾಗಾಗಿ ಅತ್ಯಂತ ಸಂತೃಪ್ತಿಯಿಂದ ಸಂತೋಷದಿಂದಲೇ ಕೊಡಚಾದ್ರಿಯಲ್ಲಿ ಕೆಲವು ದಿನ ಕಳೆಯಿತು. ಒಂದಷ್ಟು ದಿನ ಕಳೆದ ಮೇಲೆ ಕೆಲ ಊರುಗಳಿಗೆ ಸಾಗಿ ಹೋಗಿದ್ದಂತಹ ಅರ್ಚಕರು ಸಂಗ್ರಹವಾದಂತಹ ದವಸ ಧಾನ್ಯಗಳೊಂದಿಗೆ ಮತ್ತೆ ಹಿಂತಿರುಗಿ ಬರ್ತಾರೆ. ಹಿಂತಿರುಗಿ ಬಂದ ಮೇಲೆ ಇವರಿಗೆ ಅಲ್ಲಿಂದ ಇನ್ನೂ ಏಕಾಂತ ಬೇಕು ಅಂತ ಅನಿಸ್ತದೆ. ಹಾಗಾಗಿ ಅರ್ಚಕರ ಅಪ್ಪಣೆಯನ್ನು ಪಡೆದು ಆ ಮೂಲಕವಾಗಿ ಕೊಡಚಾದ್ರಿ ಶಿಖರ ತುತ್ತತಿದಿಗೆ ಹೋದರೆ ಅಲ್ಲಿ ಈಗ ಹೇಳುವ ಹೆಸರೊಂದುಂಟು, ಸರ್ವಜ್ಞ ಪೀಠ ಅಂತ ಒಂದು ಸ್ಥಳ ಇದೆ. ನಾವು ಸಂಪೆಕಟ್ಟೆ ಮಾರ್ಗವಾಗಿ ಸಾಗಿದರೆ ಕೊಡಚಾದ್ರಿಯಲ್ಲಿ ಮೊದಲು ಸಿಗುವುದು ದೇವಿಯ ದೇವಸ್ಥಾನ. ಅದಾದ ಮೇಲೆ ಉತ್ತುಂಗದಲ್ಲಿ ಇರುವ ಸರ್ವಜ್ಞ ಪೀಠ. ಅಲ್ಲಿಂದ ಮುಂದೆ ಕೊಡಚಾದ್ರಿ ಶಿಖರದಿಂದ ಕೊಲ್ಲೂರು ಮುಖವಾಗಿ ಕೆಳಗಿಳಿದರೆ ಒಂದಷ್ಟು ದೂರದಲ್ಲಿ ಶಿಖರದ ಮತ್ತೊಂದು ದಿಕ್ಕಿನಲ್ಲಿ ಕೆಳಗಿಳಿಯುತ್ತಾ ಹೋದರೆ ಚಿತ್ರಮೂಲ ಎನ್ನುವಂತಹ ಒಂದು ಸ್ಥಳ ಸಿಗ್ತದೆ. ಆ ಚಿತ್ರಮೂಲದಲ್ಲಿ ಬಹಳಷ್ಟು ಸಾಧು ಸಂತರು ತಪಸ್ಸನ್ನು ಆಚರಿಸಿದಂತಹ ಪ್ರದೇಶ ಅಂತ ಹೇಳ್ತಾರೆ. ಏನು ತುಂಬ ಸ್ಥಳ ಇಲ್ಲ ಅಲ್ಲಿ. ಒಂದು ಕೋಡುಗಲ್ಲಿನ ಒಂದು ಎಡೆಯಲ್ಲಿ ಒಂದಷ್ಟು ಒಬ್ಬರು ಇಬ್ಬರು ಕುಳಿತುಕೊಳ್ಳಬಹುದಾದಷ್ಟು ಸ್ಥಳ ಇದೆ.
ಹಾಗಾಗಿ ಅದು ಏಕಾಂತ ಪ್ರಶಾಂತವಾದಂತಹ ಸಂದರ್ಭ. ಒಂದು ಕಡೆಯಲ್ಲಿ ಪಶ್ಚಿಮ ಘಟ್ಟದ ಕೆಳಭಾಗ ಅಂದರೆ ಕೊಲ್ಲೂರು ಮುಖವಾದಂತಹ ಒಂದಷ್ಟು ಪ್ರದೇಶಗಳು ಕಾಣಿಸ್ತದೆ, ದೃಷ್ಟಿ ಹಾಯಿಸಿದಷ್ಟು ದೂರದವರೆಗೂ ಕಾಣಿಸ್ತದೆ. ಮತ್ತು ಯಾರೂ ಸಂಚಾರ ಮಾಡದೇ ಇದ್ದಂತಹ ಪ್ರದೇಶ ಆಗಿದ್ದಕ್ಕಾಗಿ ಏಕಾಂತ ಇದೆ. ಹಾಗಾಗಿ ನೇರವಾಗಿ ಅಲ್ಲಿಗೆ ತಪಸ್ಸನ್ನು ಆಚರಿಸಬೇಕು ಅಂತ ಹೋಗ್ತಾರೆ. ಹೋಗಿದ್ದು ಬರಿಗೈಯಲ್ಲಿ, ಆಹಾರದ ವ್ಯವಸ್ಥೆ ಇಲ್ಲ. ಒಂದು ದಿನ ಕಳೆಯುವಾಗ ಒಬ್ಬ ವ್ಯಕ್ತಿ, ಯಾರ ಕೇರಳ ಕಡೆಯಿಂದ ಬಂದವರಂತೆ, ಅವರು ಅಲ್ಲಿಗೆ ಬರ್ತಾರೆ.